ಏನಾಯಿತೆಂದರೆ, ದೇವರು ಗಬ್ರಿಯೇಲನೆಂಬ ತನ್ನ ದೂತನನ್ನು ಗಲಿಲಾಯ ಸೀಮೆಯ ನಜರೇತ್ ಎಂಬ ಊರಿಗೆ ಒಬ್ಬ ಕನ್ಯೆಯ ಬಳಿ ಕಳುಹಿಸಿದನು. ಆ ಕನ್ಯೆಯ ಹೆಸರು ಮರಿಯಳು. ಆಕೆ ಯೋಸೇಫನೆಂಬ ಪುರುಷನಿಗೆ ನಿಶ್ಚಿತಾರ್ಥವಾಗಿದ್ದಳು. ಆ ದೂತನು ಆಕೆಯ ಬಳಿ ಬಂದು, ನೀ ದೇವರ ದಯೆ ಹೊಂದಿದವಳು, ನಿನಗೆ ಶುಭವಾಗಲಿ, ಕರ್ತನು ನಿನ್ನ ಸಂಗಡ ಇದ್ದಾನೆ. ಇದೆಂಥ ಆಶೀರ್ವಾದ! ಮರಿಯಳೇ, ಹೆದರಬೇಡ, ನಿನಗೆ ದೇವರ ದಯೆ ದೊರಕಿದೆ. ಇಗೋ, ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರುವಿ. ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಆತನು ಮಹಾಪುರುಷನಾಗಿ ಪರಾತ್ಮನ ಕುಮಾರನೆನಿಸಿಕೊಳ್ಳುವನು. ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ. ಇದು ಹೇಗಾದೀತು? ನಾನು ಪುರುಷನನ್ನು ಅರಿತವರಲ್ಲವಲ್ಲ. ನಿನ್ನ ಮೇಲೆ ಪವಿತ್ರಾತ್ಮ ಬರುವುದು, ಪರಾತ್ಮನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು. ಆದ್ದರಿಂದ ಹುಟ್ಟುವ ಆ ಪವಿತ್ರ ಶಿಶು ದೇವರ ಮಗನೆನಿಸಿಕೊಳ್ಳುವುದು. ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ. ಇಗೋ, ನಾನು ಕರ್ತನ ದಾಸಿ, ನಿನ್ನ ಮಾತಿನಂತೆಯೇ ನನಗಾಗಲಿ. ಯೇಸುವಿನ ತಾಯಿಯಾದ ಮರಿಯಳು ಯೋಸೇಫನಿಗೆ ನಿಶ್ಚಿತಾರ್ಥ ಮಾಡಿರಲಾಗಿ ಅವರು ಕೂಡುವುದಕ್ಕಿಂತ ಮುಂಚೆ ಆಕೆಯು ಪವಿತ್ರಾತ್ಮರಿಂದ ಬಸರಾದದ್ದು ತಿಳಿದು ಬಂತು. ಆಕೆಯ ಗಂಡನಾದ ಯೋಸೇಫನು ಸಜ್ಜನನಾಗಿ ಆಕೆಯನ್ನು ಬಯಲಿಗೆ ತರುವುದಕ್ಕೆ ಮನಸ್ಸಿಲ್ಲದೆ ಯಾರಿಗೂ ತಿಳಿಯದಂತೆ ಆಕೆಯನ್ನು ಬಿಟ್ಟು ಬಿಡಬೇಕೆಂದಿದ್ದನು. ಆಲೋಚಿಸುತ್ತಿರುವಾಗ ಕರ್ತನ ದೂತನು ಅವನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ಎಲೆ ಯೋಸೇಫನೇ, ದಾವೀದನ ವಂಶದವನೇ, ನಿನ್ನ ಹೆಂಡತಿಯಾದ ಇರಿಸಿಕೊಳ್ಳುವುದಕ್ಕೆ ಹಂಚಬೇಡ. ಆಕೆಯ ಗರ್ಭವು ಪವಿತ್ರಾತ್ಮನಿಂದಲೇ ಆದದು. ಆಕೆಯು ಒಬ್ಬ ಮಗಳನ್ನು ಹಡೆಯುವಳು. ನೀನು ಆತನಿಗೆ ಯೇಸು ಎಂಬ ಹೆಸರಿಡಬೇಕು, ಏಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು. ಯೋಸೇಫನು ಸ್ವಲ್ಪ ಯೋಚಿಸುವನು. ಅವನು ನಿದ್ದೆ ತಿಳಿದಿತ್ತು. ಕರ್ತನ ದೂತನು ಅಪ್ಪಣೆ ಕೊಟ್ಟ ಹಾಗೆ ತನ್ನ ಹೆಂಡತಿಯನ್ನು ಸೇರಿಸಿಕೊಂಡನು. ಯೋಸೇಫನು ಮರಿಯಳ ಸಂಗಡ ಕಾನೇಶುಮಾರಿ ಬರೆಸಿಕೊಳ್ಳುವುದಕ್ಕೆ ಬೆತ್ಲೆಹೇಮೆಂಬ ದಾವೀದನೂರಿಗೆ ಹೋದನು. ಆಕೆಯು ತನ್ನ ಚೊಚ್ಚಲ ಮಗನನ್ನು ಎತ್ತು ಬಟ್ಟೆಯಲ್ಲಿ ಸುತ್ತಿ ಸ್ಥಳವನ್ನು ಕೇಳಿದನು. ನಮಗೆ ಇದ್ದುಕೊಳ್ಳುವುದಕ್ಕೆ ಸ್ವಲ್ಪ ಜಾಗ ಕೊಡುವಿರಾ? ನಾವು ತುಂಬ ದೂರದಿಂದ ಬಂದಿದ್ದೇವೆ. ಇವರನ್ನು ನೋಡಲು ಸ್ಥಳದ ಅವಶ್ಯಕತೆ ತುಂಬ ಇದೆ. ಇಲ್ಲಿ ಸ್ಥಳವಿಲ್ಲ, ಆದರೆ ಮುಂದೆ ಗೋದಲಿಯಲ್ಲಿ ಸ್ವಲ್ಪ ಜಾಗವಿದೆ. ಬನ್ನಿ. ಅರಸನಾದ ಹೆರೋದನ ದಿನಗಳಲ್ಲಿ ಯೂದಾಯ ಸೀಮೆಯ ಬೆತ್ಲೆಹೇಮ್ ಎಂಬ ಊರಲ್ಲಿ ಯೇಸು ಹುಟ್ಟಿದಾಗ ಮೂಡಣ ದೇಶದ ಜೋಯಿಷರು ಯೆರೂಸಲೇಮಿಗೆ ಧಾವಿಸುವರು. ಖಗೋಳ ನಕ್ಷತ್ರವು ಈ ಊರಿನ ಕಡೆಗೆ ಬಂದಿದ್ದೆ. ಅಲ್ಲಿರುವ ಅರಮನೆಗೆ ಹೋಗೋಣ.
ನೀವು ಯಾರು, ಎಲ್ಲಿಂದ ಬಂದಿರ, ವಿಚಾರ ಹೇಳಿ. ನಾವು ನಕ್ಷತ್ರವನ್ನು ಹಿಂಬಾಲಿಸಿ ಬಂದಿದ್ದೇವೆ. ನಾವು ಮೂಢನೋದ್ದೇಶದಿಂದ ಬಂದಿದ್ದೇವೆ. ಇದೆಂತ ಆಶ್ಚರ್ಯ. ಬನ್ನಿ. ಅವರನ್ನು ಕರೆತನ್ನಿ. ಅಯೋಧ್ಯೆಯ ಅರಸರು ಎಲ್ಲಿದ್ದಾರೆ? ನಾವು ಮೂಡನ ದೇಶದಿಂದ ನಕ್ಷತ್ರವನ್ನು ಕಂಡು ಅವನಿಗೆ ಅಡ್ಡ ಬೀಳೋದಕ್ಕೆ ಬಂದೆವು. ಏನು, ಯಹೂದ್ಯರ ಅರಸನೇ? ಮಹಾಯಾಜಕರೇ, ಶಾಸ್ತ್ರಿಗಳೇ, ಬನ್ನಿ ಇಲ್ಲಿ. ಕ್ರಿಸ್ತನು ಹುಟ್ಟಬೇಕಾದದ್ದು ಎಲ್ಲಿ? ಮೀಕನ ಪ್ರವಾದನೆಯಲ್ಲಿ ಹೇಳಿರುವ ಹಾಗೆ ಯೂದಾಯದ ಬೆತ್ಲೆಹೇಮಿನಲ್ಲಿಯೇ ಒಬ್ಬ ಅಧಿಪತಿ ನಿನ್ನೊಳಗಿನಿಂದ ಹೊರಡುವನು. ಆತನು ತನ್ನ ಪ್ರಜೆಯಾದ ಇಸ್ರಾಯೇಲನ್ನು ಆಳತಕ್ಕವನು ಎಂಬುದಾಗಿ ಬರೆದರು. ನೀವು ಹೋಗಿ ಆ ಕೂಸಿನ ವಿಷಯದಲ್ಲಿ ಚೆನ್ನಾಗಿ ವಿಚಾರಣೆ ಮಾಡಿ, ನಾನು ಬಂದು ಅದಕ್ಕೆ ಉತ್ತರಿಸಬೇಕು. ಆ ಸೀಮೆಯಲ್ಲಿ ಕುರುಬರು ಹೊಲದಲ್ಲಿದ್ದುಕೊಂಡು ರಾತ್ರಿಯಲ್ಲಿ ತಮ್ಮ ಕುರಿಗಳನ್ನು ಕಾಯುತ್ತಿರಲಾಗಿ ಕರ್ತನ ದೂತನು ಅವರ ಎದುರಿನಲ್ಲಿ ನಿಲ್ಲಲು ಅವರು ಬಹಳವಾಗಿ ಹೆದರಿದರು. ಹೆದರಬೇಡಿರಿ, ಕೇಳಿರಿ, ಜನರಿಗೆ ನಮ್ಮ ಸಂತೋಷವನ್ನು ಉಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಈ ಹೊತ್ತು ನಿಮಗೋಸ್ಕರ ದಾವೀದ ಊರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗುವ ಕ್ರಿಸ್ತನೇ. ಆತನು ನಿಮಗೆ ಗೊತ್ತಾಗುವುದಕ್ಕೆ ಗುರುತೇನೆಂದರೆ, ಬಟ್ಟೆಯಲ್ಲಿ ಸುತ್ತಿರುವ ಒಂದು ಕೂಸು ಗೋರಲ್ಲಿ ಒಳಗೆ ಮಲಗಿರುವುದನ್ನು ನೀವು ಕಾಣುವಿರಿ. ಪರಲೋಕದ ಸೈನ್ಯದವರ ಒಂದು ದೊಡ್ಡ ಗುಂಪು ಕಾಣಿಸಿಕೊಂಡು, ಮೇಲನ ಲೋಕದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರಿಗೆ ಸಮಾಧಾನ ಎಂದು ಹಾಡಿದರು. ಇದೆಂಥ ಆಶ್ಚರ್ಯ! ರಕ್ಷಕನು ಜನನದ ವಿಷಯವನ್ನು ಪರಲೋಕದ ಸಮೂಹ ತಿಳಿಸಿರುವುದು. ದೇವರಿಗೆ ಸ್ತೋತ್ರ. ನಾವು ಈಗಲೇ ಬೆತ್ಲೆಹೇಮಿಗೆ ಹೋಗಿ ನಮಗೆ ತಿಳಿಯಪಡಿಸಿದ ಸಂಗತಿಯನ್ನು ನೋಡೋಣ. ನಡೀರಿ. ಅವು ನಕ್ಷತ್ರವು ಮುಂದೆ ಮುಂದೆ ಹೋಗುತ್ತಿದೆ. ನಾವು ನಕ್ಷತ್ರವನ್ನು ಹಿಂಬಾಲಿಸುವ. ಬಾನಲ್ಲಿ ಉದಯ ತಾರೆ ಕಂಡು ಜೋಯಿಸರು ಹೊರಟು. ಬಾನಲ್ಲಿ ಉದಯ ತಾರೆ ಕಂಡು ಜೋಯಿಸರು ಹೊರಟು. ಒಟ್ಟಿಗೆ ಮಗುವ ಕಂಡು ಸಾಷ್ಟಾಂಗ ಬೆಳಗಿದರು. ಒಟ್ಟಿಗೆ ಮಗುವ ಕಂಡು ಸಾಷ್ಟಾಂಗ ಬೆಳಗಿದರು. ಬನ್ನೀರಿ ನೋಡೀರಿ ಪ್ರಿಯನ, ಉನ್ನತಾಯಿಸು ಪ್ರಿಯಪಾಲನ, ಜನಿಸಿದ ನರನಾಗಿ. ಆ ನಕ್ಷತ್ರವು ಕೂಸಿದ್ದ ಸ್ಥಳದ ಕಡೆಗೆ ಬಂದು
ನಿಲ್ಲಲು ಆಗ ಜೋಯಿಷರು ಆ ಕೂಸನ್ನು ಕಂಡು ಸಾಷ್ಟಾಂಗ ನಮಸ್ಕಾರ ಮಾಡಲು ತಾವು ತಂದಿದ್ದ ಚಿನ್ನ, ಧೂಪ, ರಕ್ತಗಳನ್ನು ಕಾಣಿಕೆಯಾಗಿ ಕೊಟ್ಟರು.